ಪ್ರೀತಿಸಿ ಮದುವೆಯಾದಾಕೆ ಕತೆ ಮುಗಿಸಿದ್ದಾನೆ ಪೊಲೀಸಪ್ಪ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದ ರಾಮ್ ಸೈಟ್ ದಲ್ಲಿ ಈ ದುರ್ಘಟನೆ ನಡೆದಿದೆ. ಪ್ರೀತಿಸಿ ಮದುವೆಯಾಗಿದ್ದ ಪೊಲೀಸ್ ಈಗ ಪತ್ನಿಯ ಕಥೆಯನ್ನೇ ಮುಗಿಸ್ಬಿಟ್ಟಿದ್ದಾನೆ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದ ರಾಮ್ ಸೈಟ್ ನಲ್ಲಿ ಈ ಘಟನೆ ನಡೆದಿದೆ. ಕಾಶಮ್ಮ ನೆಲ್ಲಿಗಣಿ ಕೊಲೆಯಾದಂಥ ಸರ್ಕಾರಿ ಬಸ್ ಕಂಡಕ್ಟರ್ ಪೊಲೀಸ್ ಪೇದೆ ಸಂತೋಷ್ ಕಾಂಬ್ಳೆ ಮರ್ಡರ್ ಮಾಡಿದ್ದಾನೆ. ಸೌದತ್ತಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆರೋಪಿಗಾಗಿ ಈಗ ಶೋಧ ಕಾರ್ಯ ಆರಂಭ ಆಗಿದೆ. 3 ದಿನದ ಹಿಂದೆ ಕೊಲೆಯಾಗಿದ್ದ ಬಸ್ ಕಂಡಕ್ಟರ್ ಪ್ರೀತಿಸಿ ಮದುವೆಯಾಗಿದ್ದಾಕೆಯೇ ಜೀವವನ್ನು ತೆಗೆದಿದ್ದಾಳೆ. ಪೊಲೀಸ್ ಪೇದೆದು ಕಾಶಮ್ಮ ನೆಲ್ಲಿಗೇಣಿ ಗಂಡನಿಂದ ಕೊಲೆಯಾದಂಥ ಸರ್ಕಾರಿ ಬಸ್ ಕಂಡಕ್ಟರ್ ಪೊಲೀಸ್ ಪೇದೆ ಸಂತೋಷ್ ಕಾಂಬ್ಳೆಯಿಂದ ಈ ಕೃತ್ಯ ಆಗಿದೆ. ನೋಡಿ, ಭಾವಚಿತ್ರದಲ್ಲಿ ತೋರಿಸ್ತಾ ಇದೀವಲ್ಲ, 2ನೇ ಭಾವಚಿತ್ರ ಅದು ಸಂತೋಷ್ ಕಾಂಬ್ಳೆ. ಈತ ನೋಡಿ, ಮೊದಲನೇ ಭಾವಚಿತ್ರದಲ್ಲಿ ಕಾಣಿಸ್ತಾ ಇದ್ದಾಳಲ್ಲ ಕಾಶಮ್ಮ ನೆಲ್ಲಿಗಣಿ. ಈಕೆ ಕೊಲೆಯಾದಂಥ ಮಹಿಳೆ, 34 ವರ್ಷ ಆಕೆಗೆ ಬಸ್ ಕಂಡಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಸರ್ಕಾರಿ ಬಸ್ ಕಂಡಕ್ಟರ್ ಆಗಿ ಪೊಲೀಸಪ್ಪ ಪ್ರೀತಿಸಿ ಮದುವೆಯಾಗಿದ್ದ ಈಕೆಯನ್ನು. ಈಗ ಪ್ರೀತಿಸಿ ಮದುವೆಯಾಗಿದ್ದಾಕೆಯನ್ನೇ ಕತೆ ಮುಗಿಸಿದ್ದಾನೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂದೆ ಆತ ಕ್ಯಾಮ್ರಾಗೆ ಪೋಸ್ ಕೊಟ್ಟಿರುವಂಥ ದೃಶ್ಯ, ಒಂದು ಭಾವಚಿತ್ರ ನಾವು ತೋರಿಸ್ತಾ ಇದ್ದೀವಲ್ಲ, ಅದು ಬೆಳಗಾವಿಯ ಸುವರ್ಣ ವಿಧಾನಸೌಧ, ಬೆಳಗಾವಿ ಜಿಲ್ಲೆ ಸೌದತ್ತಿ ಪಟ್ಟಣದ ರಾಮ್ ಸೈಟ್ನಲ್ಲಿ ಇದ್ದರು. ಅಲ್ಲಿ ಆಗಿರೋ ಈ ಘಟನೆ. ಈಕೆ ಸರ್ಕಾರಿ ಬಸ್ ಕಂಡಕ್ಟರ್. ಈಗ ಈಕೆಯೇ ಮೃತಪಟ್ಟಿರೋ ಅಂಥ ಮಹಿಳೆ, 34 ವರ್ಷದ ಕಾಶಮ್ಮ ನೆಲ್ಲಿಗಣಿ. ಹದಿಮೂರು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಕಾಶಮ್ಮ ಮತ್ತೆ ಸಂತೋಷ್ ಮದುವೆ ಬಳಿಕ ಹೆಂಡತಿ ಮೇಲೆ ಸಂಶಯವನ್ನು ಪಟ್ಟು ಕಿರುಕುಳವನ್ನು ನೀಡ್ತಾ ಇದ್ದ. ಪತ್ನಿಗೆ ಟಾರ್ಚರ್ ನೀಡುವುದು, ದೈಹಿಕ ಹಲ್ಲೆಯನ್ನು ಮಾಡುವುದು ಸಾಮಾನ್ಯ ಆಗಿತ್ತು. ಈ ಸಂತೋಷ್ಗೆ ಪತ್ನಿಗೆ ಟಾರ್ಚರ್ ನೀಡ್ತಾ ಇದ್ದ. ಇದರಿಂದ ಬೇಸತ್ತು ಗಂಡನ ಸಹವಾಸ ಬಿಟ್ಟು ತವರು ಮನೆ ಸೇರ್ಕೊಂಡಿದ್ಲು ಕಾಶಮ್ಮ. ಬಳಿಕ ಸೌದತ್ತಿ ಡಿಪೋಗೆ ವರ್ಗಾವಣೆ ಮಾಡಿಸಿಕೊಂಡು ಕಾಶಮ್ಮ ಬಂದಿದ್ರು. ಇದಾದ ಬಳಿಕ ವಿವಾಹ ವಿಚ್ಛೇದನಕ್ಕೆ ಬೈಲಹೊಂಗಲ ಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ತವರು ಮನೆಯಲ್ಲಿ ಇರದೆ ಸೌದತ್ತಿ ಪಟ್ಟಣದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ರು ಕಾಶಮ್ಮ. ಏಪ್ರಿಲ್ 5, 2025 ನ್ಯಾಯಾಲಯದಿಂದ ವಿಚ್ಛೇದನ ಕೂಡ ಪಡೆದುಕೊಂಡಿದ್ರು. ಅಂದರೆ ಇವರಿಬ್ಬರಿಗೆ ಡಿವೋರ್ಸ್ ಕೂಡ ಆಗಿತ್ತು. ಇದಾದ ಬಳಿಕವೂ ಹೆಂಡತಿಗೆ ಕರೆ ಮಾಡಿ ಬೈಯುವುದು, ನಿಂದಿಸುವುದು ಸಂತೋಷ್ನ ಕಾಯಕ ಆಗಿತ್ತು. ಅಕ್ಟೋಬರ್ 13 ಸಂಜೆ 8 ಗಂಟೆಗೆ ಕಾಶಮ್ಮನನ್ನ ಬಳಿ ಹೋಗಿ ಗಲಾಟೆ ಮಾಡಿ ಪತ್ನಿಯ ಕತ್ತು ಕುಯ್ದು ಹೊಟ್ಟೆಗೆ 3 ಬಾರಿ ಇರಿದು ಕೊಲೆ ಮಾಡಿದ್ದಾನೆ. ಸರ್, ಅವ್ರದ್ದು ಈಗ 2011 ಅವ್ರು ಇಲ್ಲಿ ನೌಕರಿ ಮಾಡ್ತಿದ್ರು ರೀ, ನಮ್ಮ ಅಕ್ಕರ್ರಿ. ಅವ್ರನ್ನ ಇಲ್ಲಿ ಅವರು ಇಬ್ಬರು ಜಾಬ್ ಮಾಡ್ತಿದ್ರು ರೀ. ಅವರು ಪೊಲೀಸ್ ಇದ್ದರು, ಅವರು ಇಲ್ಲಿ KSRTC ಕಂಡಕ್ಟರ್ ಇದ್ದರು. ಅವರಿಬ್ಬರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು ರೀ 2013 ರೀ. 2015 ರೀ ಒಂದು ಮಗು ಆದ ನಂತರ ಇಬ್ಬರು ನಡುವೆ ದಾಂಪತ್ಯ ಜೀವನ ಸರಿ ಇರಲಿಲ್ಲ ರೀ. ಬರೀ ಜಗಳ, ಹೊಡೆದಾಟ, ಬರೀ ಇದನ್ನು ಮಾಡ್ಕೊಂತ ಬಂದಿದ್ರು ರೀ ಇಬ್ಬರು. ಅವನಿಗೆ ಬೇರೆ ಚಟಗಳು ರೀ, ಕುಡಿ ಚಟ, ಇಂಥವು ಇಸ್ಪೆಟ್ಟು, ಏನೋ ಒಂದು ಚಟ, ಬೇರೆ ಚಟ ಅಂಟ್ಕೊಂಡ ಅವ ಬರೀ ಅವಳು ದುಡ್ದಿದ್ದ ಪಗಾರನಾಗನ ಬದುಕುವಂಥ ಜೀವನ ನಡೆಸತ್ತಿದ್ರಿ. ಪೊಲೀಸ್ ಇದ್ದರು ಸರ. ನಮ್ಮ ಸಿಸ್ಟರ್ KSRTC ಕಂಡಕ್ಟರ್ ಇದ್ದರು ರೀ. ಅವ್ರು 2015 ಮಗು ಆದ ನಂತರ ಅವ್ರಿಗಿಬ್ಬರಿಗೂ ಸರಿನೇ ಹೋಗಲಿಲ್ಲ ರೀ. 7-8 ವರ್ಷ ಆದರೂ ಸರಿ ಹೋಗಲಿಲ್ಲ. ಈಗ ಮೊನ್ನೆ 2 ವರ್ಷದ ಹಿಂದೆ ನನಗೆ ಸಾಕಿವ್ ನಿಂಬಲ್ಲಿ ಜೀವನ ಅಂಥೇಳಿ ಬಿಟ್ಟು ಬಂದು ನಂಗೆ ಡೈವರ್ಸ್ ಕೊಡಿಸ್ರಿ, ಇವನಿಂದ ಸಾಕು ನಂಗೆ ಅಂಥೇಳಿ ನಮ್ಮ ಮನೆಗೆ ಬಂದಾಗ ನಾವು ಅವ್ರಿಗೆ ಡೈವರ್ಸ್ ಕೊಡಿಸೋಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ರೀ. ಮೊನ್ನೆ 4ನೇ ತಿಂಗಳ 5ನೇ ತಾರೀಕು ಏಪ್ರಿಲ್ ತಿಂಗಳೊಳಗೆ ಡೈವರ್ಸ್ ಆತ್ರಿ ಅವ್ರಿಬ್ಬರದು. ಡೈವರ್ಸ್ ಆದಮೇಲೂ ಸುಮ್ಮನೆ ಉಳಿತಾರಂಗಾರ, ನೆಮ್ಮದಿಯಾಗಿರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ ಅಂತೇಳಿ ಸುಮ್ಮನಾಗಿದ್ದೀವಿ ರೀ. ಅವ ಏನಿಲ್ಲ, ಮತ್ತು ಅದೇ ಬಂದು ಕಿರಿಕಿರಿ ಮಾಡೋದು, ಹೊಡೆಯೋದು, ಬಡಿಯೋದು, ಇದು ರೀತಿ ಮಾಡ್ಕೊತ ಬಂದ್ರಿ. ಈಗ ರೀಸೆಂಟಾಗಿ ಮೊನ್ನೆ ಸೌದತ್ತಿಗೆ ಬಂದ ಅವಳ ಮೇಲೆ ಹಲ್ಲೆ ಮಾಡೋದಾಗಲಿ, ಇದನ್ನು ಮಾಡೋದಾಗಲಿ, ಹೊಡಿಯೋದಾಗಲಿ, ಬಡಿಯೋದಾಗಲಿ, ಮತ್ತು ದುಡ್ಡು ಕೇಳೋದು, ಇಂಥವೆಲ್ಲ ಮಾಡಿ ಸೋಮವಾರ ದಿವಸ ಇಂಥದ್ದೊಂದು ತಪ್ಪು ಕೆಲಸ ಮಾಡಿ ಹೋಗಿದ್ದಾನೆ ಸರ್ ಅವ. ಹಾಂ, ಅಲ್ಲೇ ರೂಮಿಗೆ ಡ್ಯೂಟಿಗೆ ಮುಗಿಸ್ಕೊಂಡು ಬಂದ ಮೇಲೆ ಅವಳನ್ನ ರಾತ್ರಿ ಈ ಕೃತ್ಯ ಮಾಡಿದ್ದಾನೆ ಸರ್ ಅವ. ಡೈವರ್ಸ್ ಆದಮೇಲೆ ಅಲ್ಲೇ ರೂಮ್ ಮಾಡ್ಕೊಂಡು ಅಲ್ಲೇ ಸೌದತ್ತಿ ಒಳಗಿದ್ರಿ ರೀ. ಅವ್ರು ನಿಪ್ಪಾನಿ ಬಿಟ್ಟು ಬಂದು ಇವ್ರು ನಿಪ್ಪಾನಿಗಿದ್ರು ಸರ್. ಪೊಲೀಸ್ ಯಾರು ರೀ? ಅವರು ಪೊಲೀಸ್ ಮೇಡಮ್ ನೌಕರಿ ಸೌದತ್ತಿಗೆ ಟ್ರಾನ್ಸ್ಫರ್ ತೊಗೊಂಡಿದ್ದೀವಿ ಸರ್. ಇವ್ರದ್ದೇನು ಡೈವರ್ಸ್ ಬೇಕಂತೇಳಿ ಊರಿಗೆ ಬಂದ್ರಲ್ಲ,
ಅವಾಗನ ಇವರಿಗೆ ಸವದತ್ತಿ ಇಲ್ಲಿ ಇದ್ರೆ ತೊಂದರೆ ನಿಪ್ಪಾಣಿ ಒಳಗೆ ಇದ್ರೆ ತೊಂದರೆ ಆಗ್ತದೆ ಅಂತೇಳಿ ಸವದತ್ತಿಗೆ ಟ್ರಾನ್ಸ್ಫರ್ ತೊಗೊಂಡಿದ್ದೀವಿ ರೀ. ಟ್ರಾನ್ಸ್ಫರ್ ತೊಗೊಂಡು ಅದು ಸವದತ್ತಿ ಒಳಗೆ ಡ್ಯೂಟಿ ಮಾಡ್ಕೊತ ಇದ್ರಿ 2 ವರ್ಷದಿಂದ. ಡಿವೋರ್ಸ್ ಆದಮೇಲೂ ಅವ್ರಿಗೆ ಕಿರುಕುಳ ಕೊಟ್ಕೊಂತಾನೆ ಇದ್ದ ಸರ್. ಅವ ಕಿರುಕುಳ ಕೊಡೋದು, ಕಂಪ್ಲೇಂಟ್ ಒಂದು ಸತಿ ಬಸ್ನಾಗ ಬಂದ ಅದು ಟಿಕೆಟ್ ಮಷಿನ್ ಬರ್ತೈತಲ್ಲ ಸರ್ ಅವ್ರದ್ದು ಕಂಡಕ್ಟರ್ದು, ಅದನ್ನೆಲ್ಲ ಹೊಡೋದು, ಅಕ್ಕಿನ ಹೊಡೆದು, ತಲೆ ಹೊಡೋದು, ಇಂಥವೆಲ್ಲ ಮಾಡಿ ಅವಾಗೂ ಕಂಪ್ಲೇಂಟ್ ಆಗಿ MLC ಆಗೈತೆ ರೀ. MLC ಆಗಿ ಅವನ ಮೇಲೆ ಕಂಪ್ಲೇಂಟ್ ಆಗಿ ಅವಾಗ ಸಸ್ಪೆಂಡ್ ಆಗಿದ್ರಿ. ಅವ ಸಸ್ಪೆಂಡ್ ಆದರೂ ಬುದ್ಧಿ ಬರಲಿಲ್ಲ ರೀ ಅವ್ಗೆ. ಮತ್ತು ಒಬ್ಬ ಮಗ ಅದಾನ ರೀ ಸರ್, 2015ರಾಗ ಅವನ ಕಡೆನೇ ತೊಗೊಂಡೋಗಿದ್ದಾನೆ ಸರ್. ಈಕಿನ ಹೊಡೆದು ಬಡ್ದು ಮಾಡಿ ನಮ್ಮ ಕಡೆ ಇಲ್ಲ ರೀ, ಅವನ ಕಡೆನೇ ತೊಗೊಂಡೋಗಿದ್ದಾನೆ ರೀ. ಇದೆ ಸರ, ದುಡ್ಡು ಕೊಡು, ಅವ ಸರಿಯಾಗಿ ಕೆಲ್ಸಕ್ಕೆ ಹೋಗಂಗಿಲ್ಲ ರೀ, ಅವ್ನು ಜಾಸ್ತಿ ಚಟ್ಕೊಳ್ರಿ, ಇಂಥವೆಲ್ಲ ಮಾಡ್ಕೊತಾರಿ. ಆಕೆಗೆ ದುಡ್ಡು ಕೊಡು ಅಂತೇಳಿ ಇದನ್ನು ಮಾಡ್ತಿದ್ದ, ಬಡಿತಿದ್ರಿ. ನಮ್ಮ ಕಡೆ ಅಂತೂ ಇರಲಿಲ್ಲ ಸರ್. ನಾವು ಏನು ಮಾಡಿದ್ದೀವಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಬಿಡು ಅಂತೇಳಿ ಸುಮ್ಮನೆ ಬಿಟ್ಟಿದ್ದೀವಿ ಸರ್. ನಮಗೆ ಅವರ ವಿಷಯ ನಾವು ಮದುವೆ ಮಾಡ್ಕೊಂಡೆ ಅಂತ ಹೇಳಿದ್ರಿ. ನಾವು ಮದುವೆ ಮಾಡ್ಕೊಂಡು ಆಯ್ತಪ್ಪ, ನೀವು ಮದುವೆ ಮಾಡ್ಕೊಂಡಿದ್ರಲ್ಲ, ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಇದ್ದು ಬಿಡ್ರಿ ಹಂಗಾರೆ ಅಂತೇಳಿ ನಾವು ಅವತ್ತಿಂದ ಅವರು ಜಾಬ್ ಇದ್ದಾಗ ಲವ್ ಮಾಡಿ ಮದುವೆ ಮಾಡ್ಕೊಂಡ್ರಿ ಸರ್. ಫಸ್ಟ್ ಇಲ್ಲಿ ಬೆಳಗಾವ್ದಾಗ ಇದ್ದರು ಇಬ್ಬರು ಒಂದೇ ಕಡೆ. ಅದಾದಮೇಲೆ ಇಲ್ಲಿಂದ ಟ್ರಾನ್ಸ್ಫರ್ ಇಬ್ಬರು ತೊಗೊಂಡು ಹೋಗಿದ್ದರು ನಿಪ್ಪಾಣಿಗೆ. ನಿಪ್ಪಾನಿಂದ ವಾಪಸ್ ಅವಳಿಗೆ ಇಂಥ ಕಿರಿಕಿರಿ ಆಗಕ್ಕದ್ಮೇಲೆ 8 ವರ್ಷದ ಮೇಲೆ ಸವದತ್ತಿಗೆ ಟ್ರಾನ್ಸ್ಫರ್ ತೊಗೊಂಡಿದ್ವಿ ಸರ್. ಅವಾಗ ಫೋನ್ ಮಾಡ್ತಿದ್ರಿ ನಮ್ಮ ತಾಯಿಯವ್ರಿಗೆ ಫೋನ್ ಮಾಡಿ, ಹಿಂಗೆಲ್ಲ ಮಾಡ್ತಾನಿವ, ಹೊಡಿತಾನು ಬಡಿತಾನು. ಈಗಾಗಲೇ ನಿಪ್ಪಾಣಿ ಸ್ಟೇಷನ್ದಾಗ ಸುಮಾರು ಸತಿ ಕಂಪ್ಲೇಂಟ್ ಆಗಿದಾವ್ರಿ ಅವರು. ಹೌದು ಸರ್, ಹೌದು. ಸೋಮವಾರ ದಿವಸ ಸರ್ ಅಲ್ಲಿ ರೂಮ್ನಾಗ ಹೋಗ್ಯಾರ, ರಾತ್ರಿ ನೈಟ್ ಟೈಮ್ನಾಗ ಹೊಡೆದಕ್ಯಾರ, ಚಾಕುನಿಂದ ಏನೋ ಹೊಡೆದನಂತ್ರಿ. ಹೊಡೆದಕ್ಕಾದ್ರೆ ಅದನ್ನು ಡೋರ್ ಒಳಗೆ ಹೊರಗಡೆ ಚಾವಿ ಹಾಕ್ಕೊಂಡು ಹೋಗಿದ್ದೆ ಸರ್. ನಮಗೆ ಮಾಹಿತಿ ಯಾವಾಗ ಬಂತಂದ್ರೆ ಸರ್, ಅವತ್ತು ನಿನ್ನೆ ಸಾಯಂಕಾಲ ರೀ. ನಿನ್ನೆ ಸಾಯಂಕಾಲ ಅವರ ಜೊತೆಗೆ ಡ್ಯೂಟಿ ಮಾಡುವಂಥ ಒಬ್ಬ ಡ್ರೈವರು ಫೋನ್ ಮಾಡಿದ್ರು ರೀ, ನಿಮ್ಮ ಸಿಸ್ಟರ್ ಮತ್ತು 3 ದಿವಸ ಆಯ್ತು ಡ್ಯೂಟಿಗೂ ಬಂದಿಲ್ಲ, ಎಲ್ಲಿ ಹೋಗಿದಾರ ವಿಚಾರ ಮಾಡಿರಿ ಸ್ವಲ್ಪ, ಮತ್ತು ಅಲ್ಲಿ ಮನೆಗೆದು ಬಂದಾರನ ಅಂತ ಕೇಳಿದ್ರಿ. ಇಲ್ಲಿ ಬಂದಿಲ್ಲ ರೀ ಅಂತ ಹೇಳಿದೆ ರೀ ನಾ. ಆವಾಗ ಅವ್ರಿಗೆ ಅಲ್ಲಿಗೆ ಸವದತ್ತಿಗೆ ಹೋದಿರು. ಅಲ್ಲಿ ನಾನು ನಮ್ಮ ಫ್ರೆಂಡ್ ಕೂಡಿ ಸವದತ್ತಿಗೆ ಹೋದಾಗ ಡೋರ್ ಲಾಕ್ ಆಗಿತ್ತು ರೀ. ಆ ಮನೆ ಓನರ್ಗೆ ಕೇಳಿದ್ದೀವಿ, ಎಲ್ಲಿ ಬಂದಾರ ಇಲ್ರಿ, ಏನು ಮಾಡ್ಯಾರ, ಕಂಡಾರನ ಅಂತ ಕೇಳಿದ್ದೀವಿ ರೀ. ಅವರು ಇಲ್ಲಪ್ಪ, 3 ದಿವಸ ಆಯ್ತು ನಮಗೂ ಕಂಡಿಲ್ಲ, ಮನೆ ಚಾವಿ ಹಾಕೈತಿ, ಯಾವತ್ತು ಚಾವಿ ಹಾಕ್ತಿರ್ಕಿಲ್ಲ, ಈಗ ಚಾವಿ ಹಾಕೈತಿ ಅಂದ್ರೆ. ಅವಾಗ ನೋಡಿ ಹೋಗಿ ಸ್ಲೈಡಿಂಗ್ ವಿಂಡೋ ಇತ್ತು ಸರ್, ಆ ವಿಂಡೋ ಒಂದು ಸ್ವಲ್ಪ ಸರಿಸಿ ಟಾರ್ಚ್ ಹಾಕಿ ನೋಡಿದ್ದೀವಿ ರೀ. 7:30 ಸುಮಾರು ಕತ್ಲಾಗಿತ್ತು ರೀ. 7:30-8 ಗಂಟೆ ಸುಮಾರು ಕತ್ಲಾದಾಗ ಟಾರ್ಚ್ ಹಾಕಿ ನೋಡಿದಾಗ ಅಲ್ಲಿ ಬಿದ್ದಿದ್ರಿ ರೀ. ಒಬ್ಬರೇ ಇರ್ತಿದ್ರಿ ರೀ ಸರ್. ಅವಳ ಸಾವಿಗೆ ಸರಿಯಾದ ನ್ಯಾಯ ಸಿಗಲಿ ಅಷ್ಟೇ ಸರ್, ಮತ್ತೇನಿಲ್ಲ. ಅವನಿಗೆ ಶಿಕ್ಷೆ ಆಗಲಿ, ಅವಳ ಸಾವಿಗೆ ಸರಿಯಾದ ನ್ಯಾಯ ಸಿಗಲಿ ಅಷ್ಟೇ ಸರ್. ನನ್ನ ಹೆಸರು ಈರಣ್ಣ ಶಿವರುದ್ರಪ್ಪ ನೆಲ್ಲಿಗಿಲಿ ಅಂತೇಳ್ರಿ, ಬೆಳವಡಿ ಊರು ರೀ.